ಈ ರಾಜ್ಯಸಭಾ ಚುನಾವಣೆ ವಿಚಾರಕ್ಕೆ ಬರೋದಾದ್ರೆ ಸೋಮಶೇಖರ್ ಅವರ ಒಂದು ನಡೆ ಇಡೀ ಚಿತ್ರಣವನ್ನೇ ಬದಲಾಯಿಸಿಬಿಡ್ತು. ಬಿಜೆಪಿಗೆ ಒಂದು ರೀತಿ ಎಕ್ಸ್ಪೆಕ್ಟೆಡ್ ಶಾಕ್ ಇದು. ಹೆಬ್ಬಾರ್ ಅವರು ಬರಲೇ ಇಲ್ಲ, ಈ ಕ್ಷಣಕ್ಕೂ ಕೂಡ ನಾಟ್ ರೀಚಬಲ್. ಹೆಬ್ಬಾರ್ ಅವರು ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ಈಗ ಸೋಮಶೇಖರ್ ಹಾಗೆ ಹೆಬ್ಬಾರ್ ಅವರ ವಿರುದ್ಧವಾಗಿ ಕಾನೂನಾತ್ಮಕವಾಗಿ ಪಾಠ ಕಲಿಸೋಕೆ ಕೇಸರಿ ಪಡೆ ಸಿದ್ಧವಾಗ್ತಾರೆ. ಅಂದ್ರೆ ಇರೋಷ್ಟು ದಿನ ಗೊತ್ತಿದ್ರೂ ಕೂಡ ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗ ಕಾನೂನಾತ್ಮಕ ಪಾಠ ಅನಿವಾರ್ಯ ಅವ್ರ ಪಕ್ಷಕ್ಕೆ. ಸ್ಪೀಕರ್ಗೆ ಬಿಜೆಪಿ ನಾಯಕರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅಧಿವೇಶನಕ್ಕೂ ಮುನ್ನ ಮತ್ತೊಮ್ಮೆ ಮನವಿಯನ್ನ ಮಾಡ್ಕೊಳ್ತಾರಂತೆ. ನೋಡಿ, ನಮ್ಮ ಪಕ್ಷಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ, ಹೀಗಾಗಿ ಇವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಬಿಜೆಪಿ ನಾಯಕರು ಸ್ಪೀಕರ್ಗೆ ದೂರನ್ನ ನೀಡ್ತಾರೆ. ಸ್ಪೀಕರ್ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದ್ರ ಮೇಲೆ ಬಿಜೆಪಿ ನಾಯಕರ ಮುಂದಿನ ನಡೆ. ಮತ್ತೊಂದು ಕಡೆ ಇಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕಾನೂನು ವ್ಯವಸ್ಥೆ ಅಂದರೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಇದೆ ಅನ್ನೋದ್ರ ಬಗ್ಗೆ ನಿನ್ನೆ ಕೂಡ ನಾವು ಕರ್ನಾಟಕ ಪ್ರೈಮ್ ಟೈಮಲ್ಲಿ ನಿಮ್ಗೆ ಹೇಳಿದ್ವಿ. ಅದೇನಪ್ಪ ಅಂತಂದರೆ ಇದು ಏನು ಮುಕ್ತವಾಗಿ ತೋರಿಸ್ಬಿಟ್ಟು ಓಟ್ ಹಾಕುವಂಥದ್ದು. ಅಲ್ಲಿ ವಿಪ್ ಉಲ್ಲಂಘನೆ ಅಂತಂದರೆ ತೋರಿಸಿದ್ರೆ ಸಾಕು, ವಿಪ್ ಉಲ್ಲಂಘನೆ ಅಂತಂದರೆ ಅವ್ರಿಗೆ ಓಟ್ ಹಾಕಬೇಕು ಅಂತ. ಹಾಗಾಗಿ ಹಿಂದೆ ಆದಂಥ ಕೆಲವು ಘಟನಾವಳಿಗಳಲ್ಲಿ ಕೂಡ ಯಾರಿಗೂ ಶಿಕ್ಷೆ ಆಗಿಲ್ಲ. ಈ ಹಿಂದೆ ನಮ್ಮ ಕರ್ನಾಟಕದಲ್ಲೇ ಅನೇಕ ಘಟನಾವಳಿಗಳಾಯಿತು. JDSನಿಂದ ಕ್ರಾಸ್ ವೋಟಿಂಗ್ ಆಗಿತ್ತು, 7 ಜನ ಕ್ರಾಸ್ ವೋಟಿಂಗ್ ಮಾಡಿದರು, ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದರು. ಅದೇ ಈಗ ಇರುವಂಥ ಜಮೀರ್ ಅಹ್ಮದ್ ಖಾನ್ ಅವರೆಲ್ಲ JDS ಅಲ್ಲಿದ್ದರು. ಅವರ ವಿರುದ್ಧ ಕೂಡ ಯಾವುದೇ ಕ್ರಮ ಕೈಗೊಳ್ಳೋಕ್ಕಾಗಿಲ್ಲ. ಆದರೆ ಪಕ್ಷದಿಂದ ಉಚ್ಚಾಟನೆ ಮಾಡ್ಬೋದು. ಅವರವರು ಸ್ವತಂತ್ರ MLA ಥರ ಇರ್ತಾರೆ, ಯಾವುದೇ ಪಕ್ಷಕ್ಕೆ ಅಧೀನರಾಗಿರೋದಿಲ್ಲ, ಸ್ವತಂತ್ರ MLA ಥರ ಇರ್ತಾರೆ. ಪಕ್ಷಾಂತರ ನಿಷೇಧ ಕಾಯ್ದೆ ಬರೋದಿಲ್ಲ ಅನ್ನುವಂಥ ಮಾಹಿತಿ ನೆನ್ನೆ ಚರ್ಚೆಯಲ್ಲಿ. ಆದರೆ ಇವರು ಕೂಡ ಅದಕ್ಕೆ ಪ್ರೋಟೋಕಾಲ್ ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತಾರೆ. ಆಮೇಲೆ ಆಡಳಿತ ಪಕ್ಷವಿರುವಂಥ ಸಂದರ್ಭದಲ್ಲಿ ಸ್ಪೀಕರ್ ಯಾವ ನಿರ್ಧಾರಗಳನ್ನು ಕೈಗೊಳ್ತಾರೆ, ಇದು ನನ್ನ ವ್ಯಾಪ್ತಿಗೆ ಬರೋದಿಲ್ಲ, ಅದು ಅವರ ಇಚ್ಛೆ ಅಂತ ಹೇಳಿಬಿಟ್ರೆ ಮುಗಿದೋಗ್ಬಿಡ್ತದೆ. ಆನಂತರ ಅವರು ಕೋರ್ಟ್ಗೆ ಹೋಗ್ಬೋದು. ಅದರ ಹೊರತಾಗಿ ಇನ್ನೊಂದು ಮಾತು ಕೇಳಿ ಬಂದಿತ್ತು ಆಂತರಿಕ ವಲಯದಲ್ಲಿ, ಇವರೇ ಮನಸ್ಸು ಮಾಡಿದರೆ ರಾಜೀನಾಮೆ ಕೊಡ್ಬೋದು. ರಾಜೀನಾಮೆ ಕೊಟ್ಟರೆ ಚುನಾವಣೆಗೆ ಹೋಗಬೇಕಾಗತ್ತೆ. ಆದರೆ ಈಗಲೇ ಇವರು ರಾಜೀನಾಮೆ ಕೊಡೋಕೆ ಹೋಗೋದಿಲ್ಲ. ನೀವೇನು ಮಾಡ್ತೀರ ಅದು ಮಾಡ್ಕೊಳ್ಳಿ. ಯಾಕಂದರೆ ಈಗಲೇ ರಾಜೀನಾಮೆ ಕೊಟ್ಟುಬಿಟ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ಉಪಚುನಾವಣೆ ಬಂದ್ಬಿಡುತ್ತೆ. ಆ ಮೋದಿ ವೇವಲ್ಲಿ ಎಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತೀವಿ ಅನ್ನೋ ಕಾರಣಕ್ಕಾಗಿ ಇನ್ಫ್ಯಾಕ್ಟ್ ನೆನ್ನೆ ಇದ್ರ ಬಗ್ಗೆ ಎಕ್ಸ್ಪರ್ಟ್ಗಳು ಮಾತನಾಡ್ತಿದ್ದನ್ನ ಕೇಳಿಸ್ಕೊಳ್ತಿರ್ಬೇಕಾದ್ರೆ ಇದು ಸದನದ ಕಾರ್ಯಕಲಾಪದ ಒಳಗೆ ನಡೆದಿರೋದಲ್ಲ, ವೋಟಿಂಗ್. ಅಂದ್ರೆ ಕಲಾಪ ನಡೆಯೋ ವಿಚಾರಕ್ಕೆ ವಿಪ್ಪಿದ್ರೆ ಅದನ್ನ ಉಲ್ಲಂಘನೆ ಮಾಡಿದ್ರೆ ಸ್ಪೀಕರ್ಗೆ ಇರುತ್ತೆ ಪವರ್. ಬಟ್ ಇದು ಅದರ ಆಚೆಗಿರೋದ್ರಿಂದಾಗಿ ಸ್ಪೀಕರ್ ಬಹುತೇಕ ಇದು ಕಾರ್ಯಕಲಾಪದ ಆಚೆ ಇರೋದ್ರಿಂದ ನನಗೆ ಇದರಲ್ಲಿ ಆಕ್ಷನ್ ತಗೊಳ್ಳಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಆ ಮನವಿಯನ್ನು ತಿರಸ್ಕರಿಸೋ ಸಾಧ್ಯತೆ. ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಇದರ ಜೊತೆಗೆ ನಿನ್ನೆಯ ಈ ರಾಜ್ಯಸಭೆ ಚುನಾವಣೆ ಸಂದರ್ಭದಲ್ಲಿ ST ಸೋಮಶೇಖರ್ ಹಾಗೆ ಹೆಬ್ಬಾರ್ ಅವರು ಕೈ ಕೊಟ್ಟಿದ್ದು, ಅದಾದ ನಂತರದಲ್ಲಿ ಆದ ಕೆಲವೊಂದು ಬೆಳವಣಿಗೆ, ಅದರ ಕುರಿತಾಗಿ ಒಂದು ರಿಪೋರ್ಟ್ ಇದೆ, ವರದಿ ಇದೆ, ಗಮನಿಸಿ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಮತದಾನ ನಡೆದಿದೆ. ಯಶವಂತಪುರ ಬಿಜೆಪಿ ಶಾಸಕ ST ಸೋಮಶೇಖರ್ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ. ಮತ್ತೋರ್ವ ಶಾಸಕ ಶಿವರಾಮ್ ಹೆಬ್ಬಾರ್ ಮತದಾನಕ್ಕೆ ಗೈರಾಗಿದ್ದಾರೆ. ಈ ಮೂಲಕ ಇಬ್ಬರು ಬಿಜೆಪಿಗೆ ಶಾಕ್ ಕೊಟ್ಟಿದ್ದಾರೆ. ವಿಪ್ ಉಲ್ಲಂಘಿಸಿ ಕಾಂಗ್ರೆಸ್ಗೆ ಮತ ಹಾಕಿದ ಸೋಮಶೇಖರ್ ವಿರುದ್ಧ ಬಿಜೆಪಿ ಅನರ್ಹತೆಯ ಅಸ್ತ್ರ ಹೂಡಿದೆ. ಶಾಸಕ ಸ್ಥಾನದಿಂದ ಅನರ್ಹ ಮಾಡುವಂತೆ ಇಂದು ಸ್ಪೀಕರ್ಗೆ ದೂರು ನೀಡಲು ಕೇಸರಿ ಪಡೆ ನಿರ್ಧರಿಸಿದೆ. ಶಿಸ್ತು ಕ್ರಮಕ್ಕೆ ಬರಿತೀವಿ, ನಾವು ಆಗಿದೆ ಶಿಸ್ತು ಕ್ರಮಕ್ಕೆ ಬರಿತೀವಿ. ಭಾಳ ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಸರ್, ಹಿಂದೆ ಕೂಡ ಇದೇ ರೀತಿ ಆಗ್ತಾ ಇತ್ತು. ಆಗ ಇಡೀ ವರ್ಷವಿಡೀ ಎಳೀತಾ ಇದ್ರು. ಸೊ ಇನ್ನೊಂದು ತಿಂಗಳೈತೆ 2 ತಿಂಗಳೈತೆ ಏನಂತ ಬೇಕಾದ್ರೆ ಅಲ್ಲ, ಅವಾಗ ಭಾಳ ಸಮೀಪ ಇತ್ತು, ಈಗ ಇನ್ನೂ ಭಾಳ ದೂರ ಇದೆ, ಈಗಿನ್ನೂ ಸ್ಟಾರ್ಟಿಂಗ್ ಇದೆ ಅಲ್ಲ. ಓಕೆ, ಹಾಗಾಗಿ ಖಂಡಿತವಾಗಿ ನಮ್ಮ ಪಕ್ಷದ ನಿರ್ಧಾರವನ್ನು ಈಗಾಗಲೇ ಮಾಡಿ ಆಗಿದೆ. ST ಸೋಮಶೇಖರ್ ವಿರುದ್ಧ ಕಮಲ ದಳ ನಾಯಕರು ಆಕ್ರೋಶದ ಮೇಲೆ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಅವರು ಬಿಜೆಪಿಗೆ ಹೋಗಬೇಕಾದ್ರೂ ಕಾರಣ ಕೊಟ್ಟಿದ್ದು ಕಾಂಗ್ರೆಸ್ನಿಂದ, ನಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಬಿಜೆಪಿ ಸೇರ್ತಾ ಇದ್ದೇನೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಅಂತ ಹೇಳಿದ್ರಲ್ವೇ. 3 ವರ್ಷ ಮಂತ್ರಿಗಳಾಗಿ ಎಲ್ಲ ರೀತಿಯ ಅಭಿವೃದ್ಧಿಯ ಒಂದು ಕಾರ್ಯಕ್ರಮಗಳನ್ನ ಯಡಿಯೂರಪ್ಪನವರು, ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ಯಥೇಚ್ಛವಾಗಿ ಪಡೆದು ಆಗಿದ್ರೆ ಅವರ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಹೊರತು ಆ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥದ್ದು ಅವ್ರು ಮಾತನಾಡ್ತಾ ಇಲ್ವೇ. ಅವಕಾಶವಾದಿಗಳಿಗೆ ಸಪೋರ್ಟ್ ಮಾಡೋದು ಕೂಡ ಒಂದು ರೀತಿ
ಅನೈತಿಕ ರಾಜಕಾರಣಕ್ಕೆ ನಾವೇ ವೇದಿಕೆಯನ್ನು ಸೃಷ್ಟಿ ಮಾಡ್ದಂಗೆ ಆಗುತ್ತೆ. ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ನನ್ನ ಜೊತೆ ಮಾತಾಡಿದ್ರು. ನನ್ನೇನು ಹೆಬ್ಬಾರು ಈಗ ಬೆಳಗ್ಗೆ 10 ಗಂಟೆವರೆಗೂ ಫೋನ್ ಮಾಡ್ತಾನೆ ಇದ್ರು, ಟಚ್ಚಲ್ಲಿದ್ದು. ನಾವು ಮಾತಾಡಿದಾಗ ಫೋನ್ ಮಾಡೋರು, ಇಲ್ಲ ಬರ್ತೀರಿ, ಪಾರ್ಟಿಗೆ ದ್ರೋಹ ಬಗ್ಗೆ ಅಲ್ಲ, ತಾಯಿಗೆ ದ್ರೋಹ ಬಗ್ದಂಗೆ ನಾವು ಮೋಸ ಮಾಡಲ್ಲ, ಆ ಥರದ ವ್ಯಕ್ತಿಗಳಲ್ಲ ನಾವು ಅಂತ ಎಲ್ಲ ಹೇಳಿದರು. ಮೊನ್ನೆನೂ ಸೋಮಶೇಖರ್ ಮಾತಾಡಿದಾಗೂ ಕೂಡ ಹೇಳಿದರು, ನಾವು ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ, ಹಂಗೇನ ಮಾಡೋದಿದ್ರೆ ನಿಮ್ಗೆ ಹೇಳ್ತೀನಿ ಅಂತ ಎಲ್ಲ ಹೇಳಿದರು. ಇದಕ್ಕೆ ಉತ್ತರಿಸಿದ ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್, ಅಡ್ಡ ಮತದಾನದ ಬಗ್ಗೆ ಇವರು ಪ್ರೂವ್ ಮಾಡಲಿ, ತಾಕತ್ತಿದ್ರೆ ಶಿಸ್ತು ಕ್ರಮ ತೆಗೆದುಕೊಳ್ಳಿ, ನೋಡೋಣ, ಬಿಜೆಪಿ ಏನ್ ಬೇಕಾದ್ರೂ ಕ್ರಮ ಕೈಗೊಳ್ಳಲಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂದ್ರು. ಅವ್ರ ತಾಕತ್ತಿದ್ರೆ ಏನು ಬೇಕಾದರೂ ಕ್ರಮ ಕೈಗೊಳ್ಳಿ. ಫಸ್ಟು ಅಡ್ಡ ಮತದಾನದ ಬಗ್ಗೆ ಮಾತನಾಡ್ತಾವ್ರೆ, ಅದರದ ಪ್ರೂವ್ ಮಾಡಲಿ, ಆಮೇಲೆ ಅವರು ಏನು ಬೇಕಾದ್ರೂ ಕ್ರಮ ತೆಗೆದುಕೊಳ್ಳಿ. ಇದಕ್ಕೆ ಯಾವುದು ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಪ್ರತಿಭಟನೆ ಮಾಡಿಸ್ತಿದ್ದಾರೆ, ಅದು 10ರಷ್ಟು ಪ್ರತಿಭಟನೆ ಮಾಡ್ತಕ್ಕಂಥ ಶಕ್ತಿ ದೇವರು ನನಗೂ ಕೊಟ್ಟಿದ್ದಾನೆ. ಯಾವ ಥರದಲ್ಲಿ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಉತ್ತರ ನಾನು ಕೊಡ್ತೇನೆ. ಜೆ ಡಿ ಎಸ್ನವರು BJPಯವರು ಒಟ್ಟಾಗಿ JDS ಯಾಕೆ ಕಮ್ಮಿ ಓಟ್ ಬಂದಿದೆ ಅಂತಕ್ಕಂಥದ್ದು ನೈತಿಕತೆ ಇವ್ರಿಗಿಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ 47 ಓಟ್ ಬಂತು ಅಂತ ಹೆಂಗೆ ಇವ್ರಿಗೆ ಗೊತ್ತಿಲ್ಲ. ನನ್ನ ಬಗ್ಗೆ ಯಾಕೆ ಮಾತಾಡ್ತಾರೆ? ಇಂದು ಬಜೆಟ್ ಅಧಿವೇಶನವಿದ್ದು ಶಾಸಕ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ವಿರುದ್ಧ ಸ್ಪೀಕರ್ UT ಖಾದರ್ಗೆ ದೂರು ನೀಡಲು ಬಿಜೆಪಿ ನಾಯಕರು ನಿರ್ಧರಿಸಿದ್ದಾರೆ. ಓಕೆ, ಇದು ಕರ್ನಾಟಕದಲ್ಲಿ ನಿನ್ನೆ 4 ಕ್ಷೇತ್ರಗಳಿಗೆ ಮತದಾನ ಆಯಿತು. ಇಡೀ ದೇಶದಲ್ಲಿ 15 ಕ್ಷೇತ್ರಗಳಿಗೆ ರಾಜ್ಯಸಭೆಗೆ ಮತದಾನ ಆಗಿತ್ತು. 10 ಉತ್ತರ ಪ್ರದೇಶದಲ್ಲಿ, 1 ಹಿಮಾಚಲ ಪ್ರದೇಶದಲ್ಲಿ, ಇಲ್ಲಿ 4. ಹಿಮಾಚಲ ಪ್ರದೇಶದೊಂದು ಮಜಾ ಇದೆ. ಹೆಂಗಾಗ್ಬಿಟ್ಟಿದೆ ಅಂದರೆ 25 BJP ಇದೆ, ಅಲ್ಲಿ ಕಾಂಗ್ರೆಸ್ ಇದೆ, 40+3. ಚುನಾವಣೆ ಮತದಾನ ಆದಾಗ ಕ್ರಾಸ್ ವೋಟಿಂಗ್ ಆಗಿದೆ. ಕ್ರಾಸ್ ವೋಟಿಂಗ್ ಆಗಿ 9 ಜನ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. 34 ಬಂದುಬಿಟ್ಟಿದೆ ಇಬ್ಬರಿಗೂ ಕೂಡ. 34 ಬಂತಾ? ಲಾಸ್ಟ್ಗೆ ಏನು ಮಾಡಿದ್ರು ಅಂದರೆ ಕ್ರಿಕೆಟ್ ಥರ ಟಾಸ್ ಹಾಕಿದ್ದಾರೆ, ಯಾರು ಗೆಲ್ತಾರೆ ಅಂತ. ಈ ಕಾಂಗ್ರೆಸ್ನ ಬ್ಯಾಡ್ ಲಕ್ ಎಷ್ಟು ಖರಾಬು ಅಂತಂದರೆ, ಲಕ್ಕಲ್ಲ, ಬ್ಯಾಡ್ ಲಕ್. ಆ ಟಾಸಲ್ಲಿ ಕೂಡ BJP ಗೆದ್ದಿದೆ, ನಂಬರ್ 1. ಆಮೇಲೆ ಮಜಾ ಏನಪ್ಪ ಅಂತಂದರೆ, ನಿನ್ನೆ ಸಿಟಿ ರವಿ ಹೇಳ್ತಾ ಇದ್ರು ಇದು ಅನೈತಿಕ ಅಂಥೇಳಿ. ಹಿಮಾಚಲ ಪ್ರದೇಶದಲ್ಲಿ, ಉತ್ತರ ಪ್ರದೇಶದಲ್ಲಿ ನೈತಿಕ ಆಗ್ಬಿಡ್ತಾ? ಅಬ್ಬಾಬಾಬಾಬಾಬ, ಹೆಂಗೆ ಚೇಂಜ್ ಆಗ್ಬಿಡ್ತಾರೆ. ಇಲ್ಲಿ ಅನೈತಿಕ ಅಂತೆ ಎಸ್ ಟಿ ಸೋಮಶೇಖರ್. ಬ್ರೇಕ್ಗಿಂತ ಮುಂಚೆ ಹಿಮಾಚಲ ಪ್ರದೇಶದಲ್ಲಿ ನಡೆದ ರಾಜ್ಯಸಭಾ ಚುನಾವಣೆಯ ವೋಟಿಂಗ್ ಅಲ್ಲಾದ ಕೆಲವೊಂದಷ್ಟು ಘಟನೆಗಳು ಇದೀಗ ಹಿಮಾಚಲ ಪ್ರದೇಶದಲ್ಲಿ ರಾಜಕೀಯ ವಲಯದಲ್ಲಿ ಚಿತ್ರಣವನ್ನೇ ಬದಲು ಮಾಡೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ ಅಂತ. ನಡೆದಿದ್ದು ಒಂದೇ ಒಂದು ಸ್ಥಾನಕ್ಕೆ ಚುನಾವಣೆ, ಆದರೆ ಅಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅಸಮಾಧಾನ ಇರೋ ಹಿನ್ನೆಲೆಯಲ್ಲಿ ಈಗ ಚರ್ಚೆ ಬೇರೆಯದ್ದೇ ಆಯಾಮವನ್ನು ಪಡ್ಕೊಳ್ತಾ ಇದೆ. ಹಿಮಾಚಲ ಪ್ರದೇಶಕ್ಕೆ ವೀಕ್ಷಕರಾಗಿ DKC ಹೋಗುವಂತೆ ಹೈಕಮಾಂಡ್ ಸೂಚನೆಯನ್ನ ನೀಡಿದೆ. ಅಲ್ಲಿ ಅಂದ್ರೆ 25 BJP ಇತ್ತು, 25 BJP, 40 ಕಾಂಗ್ರೆಸ್ ಇತ್ತು, ಆಮೇಲೆ 3 ಪಕ್ಷೇತರಿದ್ರು, 68, 35 ಬಹುಮತ ಕಾಂಗ್ರೆಸ್ಗೆ ಆರಾಮ್ಸೆ ಇತ್ತು. 1 ಸೀಟ್ ಗೆಲ್ಬಹುದಾಗಿತ್ತು. 9 ಜನ ಕ್ರಾಸ್ ವೋಟಿಂಗ್ ಮಾಡಿಬಿಡ್ತಾರೆ. 25, 34 ಬಂದ್ಬಿಡುತ್ತೆ. ಈಗ 13 ಜನ ಜಂಪ್ ಹೊಡಿತಾ ಇದ್ದಾರೆ ಯಾವುದಕ್ಕೆ? BJPಗೆ. ಈಗ ಸರ್ಕಾರ ಬಿದ್ದೋಗೋ ಚಾನ್ಸ್ ಇದೆ. ಹಾಗಾಗಿ DK ಶಿವಕುಮಾರ್ ನೋಡಿ, DK ಶಿವಕುಮಾರ್ಗೆ MLC ಚುನಾವಣೆ ಗೆಲ್ಲಿಸಿದ್ರು, MP ಚುನಾವಣೆ ಗೆಲ್ಲಿಸಿದ್ರು, ತೆಲಂಗಾಣ ಗೆಲ್ಲಿಸಿದ್ರು, ಕರ್ನಾಟಕ ಗೆಲ್ಲಿಸಿದ್ರು. ಎಂಥ ಅವರ ಗ್ರಾಫ್ ಯಾವ ರೀತಿ ಮೇಲಕ್ಕೆ ಹೋಗ್ತಾ ಇತ್ತು. ನಾಸಿರ್ ಹುಸೇನ್ ಎಲ್ಲವನ್ನು ಕೂಡ ನೆಲಕ್ಕೆ ತಂದು ಹಾಕಿಬಿಟ್ರು. ಸೊ ಒಂದು ಇದು. ಆಮೇಲೆ ಉತ್ತರ ಪ್ರದೇಶದಲ್ಲಿ ಏನಾಯಿತು ಅಂತಂದರೆ, ಉತ್ತರ ಪ್ರದೇಶದಲ್ಲಿ SP ಯ 3 ಅಭ್ಯರ್ಥಿ ಗೆಲ್ಲೋದಕ್ಕೆ ಅವಕಾಶ ಇತ್ತು. 3 ಅಭ್ಯರ್ಥಿಗಳನ್ನು ಅವರು ಹಾಕಿದ್ರು. BJPಯ 7 ಅಭ್ಯರ್ಥಿ ಮಾತ್ರ ಗೆಲ್ಲೋದಕ್ಕೆ ಅವಕಾಶ ಇದ್ದದ್ದು. ಯೋಗಿ ಆದಿತ್ಯನಾಥ್ 8 ಅಭ್ಯರ್ಥಿಗಳನ್ನು ಹಾಕಿದ್ರು. SP ಯ 9 MLAಗಳು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. BSP ಇದ್ದ ಒಂದು MLA ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ 8 ಜನ ಗೆದ್ದಿದ್ದಾರೆ, SP ಇಂದ 2 ಮಾತ್ರ ಗೆದ್ದಿದ್ದು. ಅಲ್ಲೂ ಕೂಡ ಕ್ರಾಸ್ ವೋಟಿಂಗ್ ಆಗಿದೆ. ಈಗ DK ಶಿವಕುಮಾರ್ ಅವರು ಹೋಗ್ತಿರೋದಕ್ಕೆ ಹಿಮಾಚಲ ಪ್ರದೇಶದಲ್ಲಿ ಇನ್ ಕೇಸ್ ಅಲ್ಲೂ ಅವ್ರು ಟಾಸ್ಕ್ ಕಂಪ್ಲೀಟ್ ಮಾಡಿಬಿಟ್ರೆ, ನೀವು ಹೇಳ್ತಿದ್ದಾಗೆ ಅವ್ರ ಗ್ರಾಫ್ +1 ಅಂದ್ರೆ ಪಟ್ಟಕ್ಕೆ ಬಹಳ ಹತ್ರ ಅಂದ್ರೆ ಈ ಕಂಪ್ಯಾರಿಸನ್ ನಾನು ಕೇಳಿಸ್ಕೊಂಡಿದ್ದೆ. ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದದನ್ನ, ಸಿದ್ದರಾಮಯ್ಯ ಅವರು ಕರ್ನಾಟಕ ವ್ಯಾಪ್ತಿಯಲ್ಲಿ ಅವ್ರ ವರ್ಚಸ್ಸು ನೋ ಡೌಟ್, ಬಟ್ DK ಶಿವಕುಮಾರ್ ಅವರು ಕರ್ನಾಟಕ ಮೀರಿ ಬೆಳೀತಿದ್ದಾರೆ. ಪಕ್ಕದ ರಾಜ್ಯದಲ್ಲೂ ಕೂಡ ಅವ್ರ ಮಾತು ನಡೆಯುತ್ತೆ ಅನ್ನೋ ಹಂತ. ಅವರಿಗೆ ಆಸೆ ಕೂಡ ಇದೆ.
ಸಿದ್ದರಾಮಯ್ಯ ಅವ್ರ ಹತ್ರ ಕೇಳಿದ್ರೆ ಅವ್ರು ಯಾವತ್ತೂ ಕೂಡ ಬೇಡ ರೀ ಅಂತಾರೆ. ಅಂದರೆ ಅವ್ರಿಗೆ ಹೋಗೋದು ಇದೆ. ಸೇಮ್ ಯಡಿಯೂರಪ್ಪನವರು ಯಾವತ್ತೂ ಕೂಡ ಕರ್ನಾಟಕ ಬಿಟ್ಟು ಬೇರೆ ಆಲೋಚನೆ ಮಾಡಲೇ ಇಲ್ಲ. ಅನಂತಕುಮಾರ್ ಅವರು ಆಲೋಚನೆ ಮಾಡಿದರು. ಸಿದ್ದರಾಮಯ್ಯವರು ಯಾವತ್ತೂ ಆಲೋಚನೆ ಮಾಡಲೇ ಇಲ್ಲ. ಡಿ ಕೆ ಶಿವಕುಮಾರ್ಗೆ ಆ ಮಹತ್ವಾಕಾಂಕ್ಷೆ ಇದೆ. ಅನಂತಕುಮಾರ್ ಅವರಿಗೆ ಆ ಮಹತ್ವಾಕಾಂಕ್ಷೆ ಇತ್ತು. ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಆ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಾರೆ. ಆಮೇಲೆ ಅದೊಂದು ಡಿ ಕೆ ಶಿವಕುಮಾರ್ ಅವರ ಶಿಷ್ಯ ಶ್ರೀನಿವಾಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಅವರ ಪ್ರಭಾವ ಕೂಡ ಭಾಳ ಇದೆ. ಸೊ ನೋಡೋಣ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಟಾಸ್ಕ್ ಅದನ್ನು ಯಾವ ರೀತಿ ನಿಭಾಯಿಸ್ತಾರೆ ಅಂತ ಹೇಳಿ ಹಿಮಾಚಲ ಪ್ರದೇಶದಲ್ಲಿ.